ಗ್ರೆಫ್ ಅಲ್ಟ್ರಾ ಸ್ಟ್ರಾಂಗ್ ಡಿಸ್ಇನ್ಫೆಕ್ಟೆಂಟ್ ಟಾಯ್ಲೆಟ್ ಕ್ಲೀನರ್ ಅರ್ಪಿಸುವ ಕಾಲಚಕ್ರ. ಅದು ಬೀಗ್ರೆ ಪತ್ರ ಪಾತ್ರ ಎಲ್ಲೋಗತ್ ನನ್ನ ಹತ್ರ ಭದ್ರವಾಗಿರುತ್ತೆ. ದುಡ್ಡು ಕೊಟ್ಟಾಯ್ತಲ್ಲ ಲೇ, ದುಡ್ಡು ಬಂದಿದೆ ಅಂತ ಬರ್ಕೊಳ. ಹೋಗಿಪ್ಪ ಹೋಗಿ. ಹಾಗಲ್ಲ ಬಿಗ್ರೆ, ಅದು ನಾನು ಸೈನ್ ಮಾಡಿಕೊಟ್ಟಿದ್ನಲ್ಲ ಆ ಪತ್ರನ. ಪತ್ರ ಓ, ನೀವು ಸೈನ್ ಮಾಡಿಕೊಟ್ಟಿದ್ದು ಪ್ರೋನೋಟ್ ಅಲ್ವಾ? ಅಮ್ಮ ಲಕ್ಷ್ಮಿ, ಏನ್ ಮಾವ? ತಾಯಿ ಬರ್ಬೇಕಾದ್ರೆ ಶ್ರೀಮಾನ್ ನಾರಾಯಣ ಅವರು ಒಂದು ಪ್ರೋನೋಟ್ ಬರ್ಕೊಟ್ಟಿದ್ರಲ್ಲಮ್ಮ, ಅದನ್ನು ತಂದ್ಬಿಡಮ್ಮ, ಜೊತೆಲೆ ತಂದ್ಬಿಡು. ಸರಿ ಮಾವ. ನೋಡ್ರೆ, ಮೊದ್ಲೇ ಕೇಳ್ತಾ ಇದ್ದೀನಿ, ಆಮೇಲೆ ಏನಾರ ನಿಜವಾದ ವಿಚಾರ ನನಗೆ ತಿಳಿದ್ರೆ ಕೆಂಡದಂತ ಕೋಪ ಮಾಡ್ಕೊಂಡ್ಬಿಡ್ತೀನಿ. ಈಗ ನನಗೆ ಕೊಡಕ್ಕೆ ಈ ದುಡ್ಡನ್ನ ಬೇರೆಯವ್ರ ಕಡೆಯಿಂದ ಸಾಲ ತಂದ್ರ, ಅದೇನಾದ್ರೂ ನನಗೆ ಗೊತ್ತಾಯ್ತು, ನಿಜ ಅನ್ನಿಸ್ತು, ನಾನು ಮನುಷ್ಯನಾಗೇ ಇರೋದಿಲ್ಲ. ನನಗೆ ಅವಮಾನ ರೀ, ನನಗೆ ಅವಮಾನ. ಬೇಗ ದುಡ್ಡು ಕೊಡಕ್ಕೆ ಇನ್ನೊಬ್ಬ ಮನುಷ್ಯ ಇನ್ನೊಬ್ಬರ ಕೈ ನೀಡ್ತಾನೆ ಅಂದ್ರೆ ಅದಕ್ಕಿಂತ ಅವಮಾನ ಬೇಕೇನ್ರಿ? ನೋಡಿ, ಇದೇನಾದ್ರೂ ನಿಜ ಅಂತ ಗೊತ್ತಾಗ್ಬಿಟ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲಪ್ಪ. ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಿ. ಹುಷಾರ್, ಮೊದ್ಲೇ ಹೇಳ್ಬಿಟ್ಟಿದ್ದೀನಿ. ಈಗ ಸಮಾಧಾನವಾಗಿ ನಾನು ಮುಂದೆ ಕೇಳ್ತೀನಿ, ಸಮಾಧಾನವಾಗಿ ನೀವು ನನಗೆ ಉತ್ತರ ಕೊಟ್ಬಿಡಿ. ಈಗ ಈ ದುಡ್ಡು ನನಗೆ ಕೊಡಕ್ಕೆ ನಿಮ್ಗೆ ಎಲ್ಲಿಂದ ಬಂತು? ನನ್ನ ಹತ್ರ ತಾನೇ ಹೇಳ್ತಾ ಇದ್ದೀರಾ ಬಿಗ್ರೆ, ಹೇಳಿ ಧೈರ್ಯವಾಗಿ. ಅವನ ಕಡೆ ಏನ್ರಿ ನೋಡ್ತೀರಾ? ಅಪ್ರಯೋಜಕ, 5 ನಯಾ ಪೈಸಕ್ಕೆ ಲಾಯಕ್ ಇಲ್ದೇ ಇರೋನು. ಅವನ ಹತ್ರ ಏನ್ರಿ ಮುಖ ಮಾಡ್ಕೊಂಡು ನೀವು? ಇಲ್ಲಿ ನೋಡಿ, ಇಲ್ಲಿ ನನ್ನನ್ನು ನೋಡಿ, ನನ್ನ ಮುಖ ನೋಡಿ ಹೇಳ್ರಿ, ಎಲ್ಲಿಂದ ಬಂತು ದುಡ್ಡು? ಅದು ಬೀಗ್ರೆ, ಅದು ಇಲ್ಲ, ಇದು ಇಲ್ಲ. ಈ ದುಡ್ಡು ನಿಮಗೆ ಎಲ್ಲಿಂದ ಬಂತು ಹೇಳಿ. ಬಿಗ್ರೆ, ಅದು ಹೇಳಲ್ವಾ? ಬೇಡ ಬಿಡಿ. ಅಮ್ಮ ಲಕ್ಷ್ಮಿ ಬಂದ್ಯಾ ತಾಯಿ? ಬಂದೆ ಮಾವ, ತಗೊಳ್ಳಿ. ತಗೊಳ್ರಿ. ಅಯ್ಯ ತಗೊಳ್ಳಿ, ನಿಮ್ದೇನ ನೋಡ್ಕೊಳ್ಳಿ. ನಂದೇ ಬಿಗ್ರೆ. ನಿಮ್ದೇನಾ? ಸರಿ, ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಪೇಪರ್ ಬಂದು ತಾನೆ ಮಾಡ್ಬೋದು. ನಾನಿನ್ನ ಬರ್ತೀನಿ ಬೇಗ. ಸ್ವಾಮಿ ಹೋಗ್ಬೋದು. ಬರ್ತೀನಮ್ಮ. ಹಳಿ ಅಂದ್ರೆ ಹೋಗೋಣವಾ? ಬನ್ನಿ ಮಾಮ, ಬನ್ನಿ ಹೋಗೋಣ. ನೋಡಮ್ಮ, ಆ ಸೋಡಾ ಬುಡ್ಡಿ ನನ್ನ ಮಗನ್ ನೋಡು. ಒಬ್ಬ ಒಳ್ಳೆ ಯಜಮಾನಿಂದ ನಾಯಿ ಬಾಲ ಅಲ್ಲಾಡ್ಸ್ಕೊಂಡು ಹೋಗುತ್ತಲ್ಲ, ಹಾಗೆ ಹೋಗ್ತಾ ಇದ್ದಾನೆ ಚಂಡಾಲ. ಇವನು ನೋಡಿದ್ರೆ ನನಗೆ ಮುಯ್ಯೆಲ್ಲ ಉಳಿದೋಗ್ತದೆ. ಅಣ್ಣ, ಏನಪ್ಪ ಪೂರ್ಣ ಅವ್ರ ಜೊತೆಯಲ್ಲಿ ಹೋಗೋದು ನೋಡಿದ್ರೆ ಅವನು ಅವ್ರ ಮಗನ ನಿಮ್ಮ ಮಗನ ಅಂತ ನೆನೀತವನು. ಸುಮ್ಮನೆ ನಿಂತ್ಕೊಳ್ಳಲ್ಲ, ಪ್ರಾಣ ತೆಗಿತಾನೆ ಮಧ್ಯದಲ್ಲಿ ಮಾತಾಡ. ಸರಿ ಅಣ್ಣ. ಲಕ್ಷ್ಮಿ, ಶ್ರೀದೇವಿ, ಮಾತ ಇಲ್ಲಿ ರಾಜ್ಕುಮಾರಿ, ತಗೊಮ್ಮ, ಭದ್ರವಾಗಿ ಇಟ್ಕೊಮ್ಮ. ನಿನ್ನ ಹತ್ರ ಇದ್ರೆ ಬ್ಯಾಂಕ್ ಲಾಕರ್ ಅಲ್ಲಿದ್ದಷ್ಟು ಸುಖ ಸಮಾಧಾನ ಸಿಗುತ್ತೆ ನನಗೆ. ನೀನು ಇಟ್ಕೋತಾ ಇರೋದ, ಇಟ್ಕೊ. ಅಲ್ವಾ ಅರ್ಸಿಕೆರೆ, ನಾನು ಕೊಟ್ಟಿರೋ ಬಾಳೆಹಣ್ಣು ಇನ್ನು ಕೈಯಲ್ಲ ಇದೆ, ತಿಂದೇ ಇಲ್ಲ, ಆಗ್ಲೇ ತೇಗ್ ಬಂದ್ಬಿಡ್ತೀನೋ. ಶಬಾಷ್.
ಹೋಟೆಲ್ನ ನುಂಗಿ ನೀರ್ ಕುಡ್ದು ದೊಡ್ಡ ತೆಗ್ಬೇಕು ಅನ್ಕೊಂಡಿತ್ತು, ಅದಾಗ್ಲಿಲ್ವಲ್ಲ. ಆ ಸಂತೋಷಕ್ಕೆ ನನಗ್ ಹುಳಿ ತೆಗ್ ಬಂದ್ಬಿಡ್ತು. ತಗೊಂಬ ನಿನ್ ಪಾಲು. ದೊಡ್ಡದು ಮಾವ, ಇದ್ದಕ್ಕಿದಾಗೆ ಇವ್ರ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದೇ ನನಗೂ ಅನುಮಾನ ನೋಡಮ್ಮ. ಲಾಟ್ರಿ ಏನಾರು ಹೋದ? ಏನ್ ಮಾತಾಡ್ತೀಯ ತಾಯಿ ನೀನು? ನಮ್ಮ ರಾಜ್ಯ ಸರ್ಕಾರದವರು ಲಾಟ್ರಿನೇ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಇವನು ಇನ್ನೆಲ್ಲ ಹೋಗ್ತಾನೆ ಲಾಟ್ರಿ ಟಿಕೆಟ್ ತಗೊಳೋದಿಕ್ಕೆ? ಅಷ್ಟೇ ಅಲ್ಲ, ಮಗಳು ಮದುವೆಗೆ ಅಂತ ಊರು ತುಂಬಾ ಸಾಲ ಮಾಡ್ಕೊಂಡು ಇವನೇ ಲಾಟ್ರಿ ಹೊಡಿತಾ ಇದ್ದಾನೆ. ಇವನಿಗೆ ಎಲ್ಲಿಂದ ಲಾಟ್ರಿ ಹೊಡಿಯುತ್ತಮ್ಮ? ಮಾವ, ವಿದ್ಯಾವತಿ ಮದ್ವೆಗೆ ಹಾಕೊಂಡು ಹೋಗ್ಬೇಕು ಅಂತ ಒಡವೆಗಳನ್ನ ತಗೊಂಡು ಹೋದ್ಲಲ್ಲ, ಕೊಟ್ಲಾ? ವಿದ್ಯಾವತಿ ವಿದ್ಯಾವತಿ ಅವ್ರ ಅಮ್ಮನ ಜೊತೆ ಬೆಳಿಗ್ಗೆನ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೋದ್ರಲ್ಲಣ್ಣ. ಮಾವ, ಈ ಹಣಕ್ಕೂ ವಿದ್ಯಾವತಿಗೂ ಅವಳ ಒಡವೆಗೂ ಏನೋ ಸಂಬಂಧ ಇದೆ ಅಂತ ನಂಗನ್ಸುತ್ತೆ. ಪೂರ್ಣ ಅವ್ರ ಮಾವನ್ನ ಗಂಗಂತರ ನೋಡ್ತಾ ಇದ್ದ. ಇದ್ರಲ್ಲಿ ನನಗೂ ಅನುಮಾನ. ಪೂರ್ಣ, ವಿದ್ಯಾವತಿ ಅವ್ರ ಮಾವ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೀವು ಅವ್ರು ಬಂದ ತಕ್ಷಣ ಒಡವೆಗಳನ್ನ ಕೇಳ್ಬಿಡಿ ಮಾವ. ನಂಗನ್ಸೋ ಪ್ರಕಾರ ಆ ಒಡವೆಗಳು ಮೋಸ್ಟ್ಲಿ ಅವಳ ಹತ್ರ ಇರಲ್ಲ. ಊರಿಗೆ ಬಂದವಳು ನೀರಿಗೆ ಬರಲ್ವಾ? ಆಚ್ಕೋದವಳು ಒಳಗೆ ಬರಲ್ವಾ? ಮೊದಲು ಇರೋ ಇವತ್ತು ವಿಚಾರಿಸ ಬಿಡೋದೆ. ಒಂದು ಕೆಲಸ ಮಾಡು, ದುಡ್ಡು ತಗೊಂಡು ನೀನು ಒಳಗಡೆ ಇರು. ಅವಳು ಬಂದಿದ್ದ ತಕ್ಷಣ ನೀನು ಕರೀತೀನಿ. ಅಲ್ವೇ, ನಾನು ಎಷ್ಟು ಕೇಳಿದ್ರು ಉತ್ತರನೇ ಕೊಡ್ತಾ ಇಲ್ವಲ್ಲೇ? ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆಯಮ್ಮ. ಹೆದರ್ಕೊಳಕ್ ಏನಮ್ಮ ಇದೆ? ನಾನ್ ಹೇಳಿಲ್ವಾ ಏನೇ ಬಂದ್ರು ನಾನು ಫೇಸ್ ಮಾಡ್ತೀನಿ ಅಂತ? ಬನ್ನಿ ಅಳಿಯಂದ್ರೆ.